ಅಮ್ಮ ನಿಮ್ಮ ಹೆಸರು? ನಾಗರತ್ನ ಅಂತ. ನಾಗರತ್ನ ಅಂತ. ಯಾವ ಊರಮ್ಮ ನಿಮ್ದು? ದಾವಣಗೆರೆನೇ, ನಿಟ್ವಾಳೆ. ಏನು ತೊಂದರೆ ಇದೆ? ನಿಟ್ವಾಳೆ. ಅದೇ ಹೊಟ್ಟೆ ನೋವು, ಕೈ ಕಾಲು ಉರಿ 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 ಕೈ ಕಾಲು ಎಲ್ಲ ಭಾಳ ಉರಿ. ರಾತ್ರಿ ನಿದ್ದೆ ಬರ್ತಿರ್ಲಿಲ್ಲ. ರಾತ್ರಿ ಎಲ್ಲ ಎದ್ದು ಕೂತ್ಕೊಂತಿದ್ದೆ ನಾನು. ಉರಿ ಕಮ್ಮಿ ಆಗೈತಿ ಈಗ. ಎಷ್ಟು ವರ್ಷದಿಂದ ಇದು BP ಶುಗರ್ ಶುಗರ್ ಬಂದು ಅಲ್ಲೇ ಒಂದು 20 ವರ್ಷ ಆತಮ್ಮ. 20 ವರ್ಷದಿಂದನೇ ಶುಗರ್ ಇದೆ. ಶುಗರ್ ಐತಿ. ಕೈ ಕಾಲು ನೋವು ಎಲ್ಲ? ಕೈ ಕಾಲು ನೋವು ಅವಾಗಲಿದ್ದೇನೋ ಸ್ಟಾರ್ಟ್. ಹಂಗೆ ಅಲ್ಲಿ ಇಲ್ಲಿ ತೋರಿಸೋದು ಡಾಕ್ಟ್ರ್ ಹತ್ರ. ಮೆಡಿಸಿನ್ ಕೊಡ್ತಿದ್ರು, ನುಂಗ್ತಿದ್ವಿ. ಅವಾಗ ಕಡಿಮೆ ಆಗೋದು ಮತ್ತು ಹಂಗೆ ಆಗೋದು. ಕಡಿಮೆ ಆಗಿಲ್ಲ. ನೀವೇನು ಮಾಡ್ತಿದ್ದೀರಾ? ಶುಗರ್ ಟ್ಯಾಬ್ಲೆಟ್ ನುಂಗ್ತಾ ಇದ್ದೀರಾ? ಎಲ್ಲ ಆಸ್ಪತ್ರೆಗಳೆಲ್ಲ ತುಂಬ ಆಸ್ಪತ್ರೆಗಳು ತೋರಿಸಿ ಮಣಿಪಾಲಕ್ಕೆ ಸತಿ ಹೋಗಿ ಬಂದೆ ಒಂದು ಸಲ. ಕಾಲು ನೋವಿಗೆ, ಹೊಟ್ಟೆ ನೋವಿಗೆ. ಏನೂ ತೊಂದರೆ ಇಲ್ಲಮ್ಮ ನಿನಗೆ, ಸುಮ್ಮನೆ ಎಷ್ಟು ಯಾಕೆ ಸರ್ ಮತ್ತೆ ನೋವು, ಏನೂ ತೊಂದರೆ ಇಲ್ಲ ಅಂದರೆ ನೋವು ಯಾಕೆ ಬರ್ತದೆ ಸರ್ ಅಂದ್ವಿ. ನಾವು ವಯಸ್ಸಾಗಿತ್ತಲ್ಲ, ಹಂಗೆ ನಮ್ಮ ಮಾಮೂಲು ಅದೆಲ್ಲ. ಸುಮ್ಮನೆ ದುಡ್ಡು ಒಂದು ಖರ್ಚಾದರು, ಮೆಡಿಷನ್ ಕೊಟ್ಟರು, ಮೆಡಿಷನ್ ತಗೊಂತಿದ್ದೆ. ಅವಾಗ ಕಡಿಮೆ ಆಗೋದು ಮತ್ತು ಹಂಗೆ ಆಗೋದು. ಹಂಗಾಗಿ ಇಲ್ಲಿ ಬಂದು 20 ದಿವಸ ಆಯ್ತು. ಯಾವ ಥೆರಪಿ ಮಾಡುವಾಗ ನಿಮಗೆ ಬೇಗ ಗುಣ ಆಯಿತು ಅಮ್ಮ? ಇಲ್ಲಿ ಇದು ಮಾಡ್ಬೇಕಾದ್ರೇ ಜಾಸ್ತಿ ನನಗೆ ನೋವು ಕಮ್ಮಿ ಆಗಿದ್ದು. ಅದು ಮೂರು ಸಲ ಸಿಕ್ಕೈತಮ್ಮ. ಕಾಲು ನೋವು ಒಂದು ಸ್ವಲ್ಪ ಕಮ್ಮಿ ಆಯ್ತು. ಮೊಣಕಾಲು ನೋವು ಐತಿ. ಇನ್ನು ಕೆಳಗಡೆ ಕಾಲೆಲ್ಲ ನೋವಾಗೈತೆ. ಉರಿ ಇಲ್ಲ, ಉರಿ ಇಲ್ಲ. ಕಾಲು ಕೈ ಎರಡೂ ಉರಿ ಇಲ್ಲ. ನೋವು ಕಮ್ಮಿ ಆಯ್ತು. ಹೊಟ್ಟೆ ನೋವು ಹೊಟ್ಟೆ ನೋವು ಕಮ್ಮಿ ಆಯ್ತಮ್ಮ. ಡೈಲಿ ತಗೊಂಡಿದ್ದು. ಒಂದು ದಿವಸ ಬಿಟ್ಟು ಒಂದು ದಿವಸ ಗುಳಿಗೆ ಗ್ಯಾಸ್ಟ್ರಿಕ್ ಡೈಲಿ ತಗೊಂಡಿದ್ದು. ಇಲ್ಲ ಒಂದು ತಗೊಂಡಿಲ್ಲ. ಹೊಟ್ಟೆ ನೋವು ತಗೊಂಡಿಲ್ಲ. ಮತ್ತು ಯಾಕಂದರೆ ಹೊಟ್ಟೆ ನೋವು ಅಂತಂದರೆ ಇಲ್ಲಿ ಬಂದ ಮೇಲೆ ಚೆನ್ನಾಗಿ ಆಯ್ತು ಅನ್ನೋದು ಗೊತ್ತಾಗಲ್ಲಲ್ಲ. ಹಂಗಾಗಿ ನಾನೇ ಬಿಟ್ಟೆ. ನೀವೇನು ಹೇಳಿಲ್ಲ ಪಾಪ. ನಾನಾಗಿ ಟ್ಯಾಬ್ಲೆಟ್ ತಗೊಂಡಂಗೆ ಇಲ್ಲಿಗೆ ಬಂದೆ. ಇವ್ರು ಹೇಳ್ತಿದ್ದು ನೋಡಿ, ಸುವರ್ಣಮ್ಮವ್ರು ಕರ್ಕೊಂಬಂದ್ರು. ನೋಡೋಣ ಅಂತ ನಾನು ಗುಳಿಗಿನೇ ತಗೊಂಡಿಲ್ಲ. ಅವತ್ತಿಗೆ ನೋವು ಬಂದಿಲ್ಲ ನನಗೆ. ಇಲ್ಲ, ಹೊಟ್ಟೆ ನೋವು ಕಮ್ಮಿ ಆಗಿದೆ. ಇಲ್ಲ ಶುಗರ್ ಮಾತ್ರ ತಗೊಂತೀನಿ. ಇನ್ನು ಗ್ಯಾಸ್ಟ್ರಿಕ್ಕೊಂದು ಹೊಟ್ಟೆ ನೋವು ಎರಡೂ ತಗೊಂತ ಇಲ್ಲ. ನೋವು ಕಮ್ಮಿ ಆಗಿದೆ ನನಗೆ. ಹೊಟ್ಟೆ ನೋವು ಕೈಕಾಲು ಉರಿ. ಮಣಿಪಾಲಕ್ಕೆ ಸತಿ ಹೋಗಿ ಬಂದಮ್ಮ ನಾನು. ಇಲ್ಲ ಏನು ಇಲ್ಲಮ್ಮ. ನಿನಗೆ ತೊಂದರೆ ಏನು ಇಲ್ಲ ಅಂತ ನಿಮಗೆ ಹೇಳಿದ್ರು. ಆದ್ರೂ ನಿಮಗೆ ಏನು ಪ್ರಾಬ್ಲಮ್ ಇದೆ? ಕೈ ಕಾಲು ನೋವು, ಕೈ ಉರಿ, ಕಾಲು ಉರಿ ಅನ್ನೋದು ಹೊಟ್ಟೆ ನೋವು, ಗ್ಯಾಸ್ಟ್ರಿಕ್ ಮತ್ತೆ ಗ್ಯಾಸ್ಟ್ರಿಕ್ಕು, ಕೈ ಕಾಲು ಉರಿ, ಕೈ ಕಾಲು ನೋವು, ಹೊಟ್ಟೆ ನೋವು ಅವೆಲ್ಲ ಕಡಿಮೆ ಆಗಲೇ ಇಲ್ಲ. ಗುಳಿಗೆ ಎಲ್ಲ ತಗೊಂತಿದ್ದೆ. ಹಾಸ್ಪಿಟ್ಲಿಗೆ ತೋರಿಸಿರಲ್ಲ ಅಮ್ಮ? ಒಂದೊಂದು ಆಸ್ಪತ್ರೆಗೆ ತೋರಿಸ್ದಾಗೆಲ್ಲ 5,000 ಸಾವಿರ ಆಗ್ತದೆ. ನಾನು ಒಂದು 4 ವರ್ಷ 3 ವರ್ಷಕ್ಕೆ ಫಸ್ಟಿಗೆ ಒಂದು ಸಲ ಈ ಹೊಟ್ಟೆ ನೋವಿಗೆ ಬಾಪೂಜಿಗೆ ಅಡ್ಮಿಟ್ ಆಗಿದ್ದೆ. ಎಲ್ಲಿ ಡಾಕ್ಟ್ರು ನೋಡಿದ್ರು. ಅಲ್ಲಿ ಒಂದು ಸ್ವಲ್ಪ ಕಮ್ಮಿ ಆಯ್ತು. ಸ್ಕ್ಯಾನಿಂಗು, ಎಕ್ಸ್ರೇ ಎಲ್ಲ ತೆಗೆಸಿದ್ರು. ಎಲ್ಲ ಮಾಡಿದ್ರು, ಆರಾಮಾಯ್ತು ಅಂದರು. ಆದ್ರೆ ನೋವು ಸ್ವಲ್ಪ ಕಮ್ಮಿ ಆಯ್ತು. ಮತ್ತು ಮಾಮೂಲು ಹಂಗೆ ಬಂತು. ಇಲ್ಲಿ ಬಂದಗಿಲ್ಗಿ ನನಗೆ ನೋವಿಲ್ಲ. ಇಲ್ಲ, ದುಡ್ಡು ಏನು ಖರ್ಚಾಗಿಲ್ಲಲ್ಲಮ್ಮ. 1 ರೂಪಾಯಿನೂ ಖರ್ಚು ಮಾಡಿಲ್ಲ. ಒಂದು ಗುಳಿಗಿನೂ ನುಂಗಿಲ್ಲ. ನನಗೆ ನೋವು ಕಮ್ಮಿ ಆಗೈತಿ. ಉರಿ ಇಲ್ಲ, ಆಗಿಲ್ಲ. ಹುಷಾರಾಯ್ತು. ನನಗೆ ಸಂತೋಷ ಆಯ್ತು. ಕೆಲಸ ಮಾಡಲಿ ಬಿಡಲಿ, ಇರಲಿ ಬಿಡಲಿ ಅಂತಂದು ಹೇಳಿ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತು. ಅದಕ್ಕಾಗಿ ಬರ್ತೀನಿ ನಾನು. ಮೊದಲು ಕೈ ಹಿಡ್ಕೊಂಡು ಕರ್ಕೊಂಬಂದ್ರು ಅವ್ರು ನನಗೆ. ಬಸ್ ಕೈ ಹಿಡ್ಕೊಂಡು ಕರ್ಕೊಂಬರೋದು, ಆಟ ಹತ್ತೋದು. ಮೆಟ್ಲು ಹತ್ತಕ್ಕೆ ಆಗ್ತಿರ್ಲಿಲ್ಲ ನನಗೆ. ಹಿಡ್ಕೊಂಡೇ ಹತ್ತಬೇಕು. ಈಗ ಒಬ್ಬಳೇ ಮೆಟ್ಲು ಹತ್ತುತ್ತೀನಿ, ಬಸ್ಸು ಹತ್ತುತ್ತೀನಿ, ಆಟನೂ ಹತ್ತುತ್ತೀನಿ ಒಬ್ಬಳೇ. ಮೊದಲು ಆಗ್ತಿರ್ಲಿಲ್ಲ. ಇಲ್ಲಿ ಬಂದಕಿಲ್ಗಿ ನಾನು ಆ ಥರ ಹತ್ತುತ್ತೀನಿ, ಆರಾಮಿದ್ದೀನಿ. ಮನೆಗೆಲ್ಲ ಹೇಳಿದೆ ನೋಡೋಣ ಅಂತ ಅಂದ. ನಮ್ಮನೆ ನನಗೆ ಅವ್ರಿಗೆಲ್ಲ ಖುಷಿ ಆಯ್ತು. ಹೋಗಮ್ಮ, ನೀನು ಚೆನ್ನಾಗಿದೀಯ ಅಂದರೆ ನೀನು ಹೋಗ್ಬೋ ಅಂದರು. ಮನೆಗೂ ಒಂದು ಸ್ವಲ್ಪ ಬೆನ್ನೋವು ಅದು ಕಮ್ಮಿ ಐತೆ ಹುಡುಗರಿಗೆ. ಐತೆ ಅದು ಇದು ಮಾಡ್ಕೊಂಡಿದ್ದೆ. ಅದಕ್ಕೆ ಬಾರಪ್ಪ ನೀನು. ಸುಮ್ಮನೆ ಅಲ್ಲಿ ಅವನು ದುಡ್ಡು ಖರ್ಚು ಮಾಡಿದ್ದಾನೆ ಒಂದು 50 ಸಾವಿರ. ಆದರೂ ಕಡಿಮೆ ಆಗಿಲ್ಲ ಅವನಿಗೆ. ಇಲ್ಲಿಗೆ ಹೋಗಪ್ಪ ಬಾ ನನ್ನ ಜೊತೆಗೇನು ಅಂತೀನಿ. ಒಂದು ಸ್ವಲ್ಪ ಕೆಲಸ ಐತೆ ಮುಗಿಸಿ ಬರ್ತೀನಿ ತಡೆಯಮ್ಮ ನಾನು ಅಲ್ಲಿಗೆ ಅಂತ ಹೇಳ್ತಾ ಇದ್ದಾನೆ. ಬರ್ತಾನೆ ಅವನು ಇಷ್ಟಾಗಿ. ಖುಷಿ ಆಗ್ತೈತೆ, ಸಂತೋಷ ಆಯ್ತು ನನಗೆ. ಅಮ್ಮ ಒಂದು 3/4 ಭಾಗ ನನಗೆ ಆರಾಮಾಗೈತಮ್ಮ. ಗುಣ ಆಗೈತಿ. ತುಂಬ ನೋವು ಅಂದರೆ ಇಲ್ಲಿ ಒಂದು ಕಡೆ ಸೈಡು ಇಲ್ಲಿ. ಅದು ಇನ್ಫೆಕ್ಷನ್ ಆಗೈತೆ ಅಂದ್ರೆ ಡಾಕ್ಟ್ರಿ. ಮತ್ತು ಇನ್ಫೆಕ್ಷನ್ ಹೋಗಲ್ಲ ಸರ್. ಹೋಗುತ್ತಮ್ಮ, ಯಾಕೆ ಹೋಗಲ್ಲ ಅಂದ್ರೆ ಹೋಗಲೇ ಇಲ್ಲ ಅದು.
ಈಗ ಇಲ್ಲಿ ಬರ್ದಿದ್ದಕ್ಕಿಂತ ಮುಂಚೆಗೆ ಇವ್ರ ಹತ್ರ ತೋರಿಸ್ತಿದ್ದೆ ಎಂಥದ್ದು ಆಸ್ಪತ್ರೆ ಹತ್ರ 4,000 ಬಿಲ್ ಮಾಡಿದ್ರು. ಸ್ಕ್ಯಾನಿಂಗು, ಎಕ್ಸ್ರಾ ಎಲ್ಲ ಮಾಡಿದರು, ಏನು ಕಡಿಮೆ ಆಗಲಿಲ್ಲ. ಸರಿ ಅಮ್ಮ, ಡೈಲಿ ಸಹ ಏನು ಮಾಡಿ ಮಿಸ್ ಮಾಡ್ದಲೇ ಬನ್ನಿ. ಹಂಗಾಗಿ ನಾನು ಇಲ್ಲಿಗೆ ಬರೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಯಾರೂ ಸಿಕ್ಕಿಲ್ಲ, ಜೊತೆಗೆ ಒಬ್ಬಳೇ ಬರೋಕ್ಕೆ ಬೇಜಾರಾಯ್ತು, ಆದರೂ ಬಂದೆ ನಾನು. ಈಗ ಬಿಟ್ಟರೆ ಇದು ಗ್ಯಾಪ್ ಆಗಿಬಿಡ್ತೈತೆ, ಬಿಡಬಾರ್ದು ಅನ್ನೋದು ನನಗೆ ಅನ್ನಿಸ್ತು, ಬಂದೆ. ಥ್ಯಾಂಕ್ ಯು.